ನೀವು ಅವ್ರಿಗೆ ಲಾ ಮಿನಿಸ್ಟರ್ ಅಂತ ಅವಕಾಶ ಕೊಟ್ರಿ, ನನ್ನ ವಿರೋಧ ಪಕ್ಷ ನಾಯಕರಂತ ನನಗೂ ಅವಕಾಶ ಕೊಡಬೇಕು. ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ, ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. ಈಗ ಅವರೇ ಅಪರಾಧಿಗಳು, ಗವರ್ನರ್ಗೆ ಅವಹೇಳನ ಮಾಡಿರೋದ್ರಲ್ಲಿ ಮೊದಲ ಅಪರಾಧಿ ಅವರೇ. ಅಪರಾಧಿ ಮುಖ್ಯಮಂತ್ರಿಗಳು ಆಯ್ತು, ಚರ್ಚೆ ಬೇಡ, ಚರ್ಚೆ ಬೇಡ. ಈಗ ಎಲ್ಲ ಸದಸ್ಯರಿಗೆ ಒಂದು ಸೆಕೆಂಡ್ ಕೇಳಿ, ಒಂದು ಸೆಕೆಂಡ್ ನೀವು ರಾಷ್ಟ್ರಗೀತೆಗಳಿಗೆ ಗಮನ. ಇಲ್ಲಿ ಸೀನಿಯರ್ಸ್ ಮಾತಾಡ್ತಾರೆ, ಯಾಕೆ ಒಂದು ಸೆಕೆಂಡ್. ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭ್ಯುಚ್ಚರಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು, ಅದರ ಬಗ್ಗೆ ಅವರು ಹೇಳಿ ಒಂದು ಸೆಕೆಂಡ್ ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಸುಮ್ಮನೆ ಒಂದು ಸೆಕೆಂಡ್ ಅವರೇ, ಯಾಕೆ ಜಾರ್ಜ್ ಅವರೇ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗೇನಿದೆ ಅಭ್ಯುಚ್ಚರಿ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಟ್ಟು ಇಷ್ಟು ತನಕ ಯಾವ ಕೂಡ ತಗೊಳ್ಳಿಲ್ಲ. ಚರ್ಚೆ ಅಭ್ಯುಚ್ಚರಿ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರಂತ ನೀವೆಲ್ಲ ಚರ್ಚೆ ಮಾಡಿ ಮೇನ್ ವಿಚಾರ ಮೇನ್ ಇರುವುದು ಅಲ್ಲಿಗ ಅಲ್ವಾ. ನಾನೇ ಅಲ್ಲ, ನನ್ನ ತಂದೆ ಶಾಸಕರಾಗಿದ್ರು, ಅವ್ರು ಸೆಟ್ಟಿಂಗ್ ಮಾಡಿ ತೀರಿ ಹೋದ್ರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಇಷ್ಟೇ ರೆಕಾರ್ಡಲ್ಲಿ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡುವ ಮುಂಚೆ ಕೂಡ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ. ಈಗ ವಿಚಾರ ಏನಿದೆ, ನಾನು ನಿಮ್ಮೇನು ಕೊಟ್ಟಿದ್ದೇನೆ, ಒಂದು ಸೆಕೆಂಡ್ ನೀವು ಹೇಳಿ ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಹಾರಿಸಲಿಕ್ಕೆ ಬಿಡಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಯಾವ ನೈತಿಕತೆ ಇದೆ ಅವರಿಗೆ? ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಮಾನ್ಯ ಅಧ್ಯಕ್ಷ ಸರ್, ಮಾನ್ಯ ಅಧ್ಯಕ್ಷ ಸರ್, ಒಂದು ನಿಮಿಷ ಸರ್. ಮಾನ್ಯ ಅಧ್ಯಕ್ಷ, ನಿಯಮಾವಳಿ ಪ್ರಕಾರ ನೀವು ಹೇಳ್ತಾ ಇದ್ದೀರಿ 52 ವರ್ಷ ನಾನು ಮಾತಾಡ್ಬೇಕು. ಇಲ್ಲ, ಮಾನ್ಯ ಅಧ್ಯಕ್ಷ, 52 ವರ್ಷ ರಾಷ್ಟ್ರಧ್ವಜ ಯಾವ್ದಾಗ್ತಿಲ್ಲ. ಹಿರಿಯ ವರ್ಷ ತೀರೋಗಿದ್ದಾರೆ. ಅವ್ರು ಹೇಳ್ಬೇಕು
ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ನಿಮ್ಗೆ ಸಂತಾಪ ಬೇಕಾ ಬೇಡವಾ? ಯಾಕೆ ಮಾತಾಡ್ತೀರಿ? ಅವ್ರು ಮಾತಾಡ್ಲಿ, ನೀವೇಕೆ ಮಾತಾಡ್ತೀರಿ? ಸಂತಾಪ ಸೂಚನೆ ಬೇಕಾ ಬೇಡವಾ? ಅವ್ರು ಚರ್ಚೆ ಮಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ಒಪ್ಪಿಲ್ಲ ಸ್ವಾಮಿ. ನೀವು ನಿಮ್ಗೆ ಚರ್ಚೆ ಅದು ನೀವು ಮತ್ತೆ ಚರ್ಚೆ ಮಾಡಿ. ಈಗ ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ, ಅದು ಮತ್ತೆ ಚರ್ಚೆ ಮಾಡಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷ, ನಾವು ಸನ್ಮಾನ್ಯ ಅಧ್ಯಕ್ಷ ಸದನ ಸುರಳಿತವಾಗಿ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದಲೇ ಕಂಟ್ರೋಲ್ನಾಗ ಇಡ್ರಿ. ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಡು ಆಯ್ತು. ಈಗ ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರನ್ನು ನೋಡ್ಬೇಡಿ. ನಿಮ್ಗೆ ಅಭಿಚಾರ ಬೇಕಾ ಬೇಡವಾ? ಕಾನೂನು ಸಚಿವರು ಮಾತಾಡಬಾರ್ದ? ಅಭಿಚಾರ ಬೇಕಾ? ಆಯ್ತು, ನಾವು ಹೇಳ್ತೇವೆ. ನೀವೇ ಆಯ್ತು, ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರು ಮಾತಾಡಿ, ನೀವು ಮಾತಾಡಬೇಕು. ನೀವು ಕೂತಲ್ಲಿ ನೀವೇ ಮಾತಾಡಬೇಕು. ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ? ಒಂದು ಹಿರಿಯರು 125 ಆದಂತ ಹಿರಿಯ ನಾಯಕರು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೆ ಬೇಕಾ ಬೇಡವಾ? ನಾಳೆ ನಮ್ಮ ಮನೆಯವರಿಗೆ ಏನ್ ಪರಿಸ್ಥಿತಿ ಆಗಿದೆ? ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಸರ್ ಪ್ರದೀಪ್ ಈಶ್ವರ್ ಸರ್, ನೀವು ಅಸೆಂಬ್ಲಿಗೆ ಬಂದದ್ದು ಸಂತೋಷ. ಅದು ಈ ರೀತಿಯದ್ದು ನೀವು ಕೂತ್ಕೊಳ್ಳಿ. ಪ್ರದೀಪ್ ಅವರೇ, ಪ್ರದೀಪ್ ಸರ್, ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರದೀಪ್ ಅವರೇ ಸರ್, ಸದನ ತನ್ನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವ್ರು ಮಾತಾಡ್ ಕೂತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಪತ್ರವನ್ನ ನಿಮಗೆ ಕೊಟ್ಟಿದ್ದಾರೆ. ನಿಯಮ 27 ಏನ್ ಹೇಳ್ತಾ ಇದೆ ನಿಮಗೆ ಕೊಟ್ಟಿದ್ದಾರೆ. ಆ ವಿಷಯ ಪ್ರಸ್ತಾಪ ಮಾಡಕ್ಕೂ ನೀವು ಬಿಡಲ್ಲ ಅಂತಂದ್ರೆ ಸದನ ಹೆಂಗ್ ನಡೆಯುತ್ತೆ? ನಾವ್ ಹೇಳ್ತಾ ಇರೋದೇನಂತ ಕೇಳಿದ್ರೆ, ನೀವು ಎಚ್ ಕೆ ಪಾಟೀಲ್ ವಿಷಯ ಪ್ರಸ್ತಾಪ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಿಗೂ ಒಂದು ಶಬ್ದ ಮಾತಾಡ್ಲಿಕ್ಕೆ ಕೊಡಬೇಕಲ್ಲ. ರಾಷ್ಟ್ರಗೀತೆ ವಿಧಾನಸೌಧದ ಒಳಗೆ ಗೆದ್ದವರು ಪಾಕಿಸ್ತಾನ ಘೋಷಣೆ ಕೂಗಿದಾಗ ಇವರು ಏನು ಅನ್ನಿಸ್ಲಿಲ್ಲ. ಇಂಥವರು ರಾಷ್ಟ್ರಗೀತೆ ನಿಯಮ 27 ಉಲ್ಲೇಖ ಮಾಡಲಿಕ್ಕೆ. ಒಂದು ಸೆಕೆಂಡ್